ಧಾರವಾಡ ಜಿಲ್ಲೆಯಲ್ಲೂ ಕೂಡ ಧಾರಾಕಾರ ಮಳೆಯಾಗಿದೆ. ನಿನ್ನೆ ಸುರಿದಿರುವಂಥ ಮಳೆಯಿಂದಾಗಿ ಜನಜೀವನ ಅಸ್ತವ್ಯಸ್ತವಾಗಿದೆ. ಮನೆಯೊಳಗೆ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗಿದೆ. ಧಾರವಾಡ ಜಿಲ್ಲೆ ನವಲಗುಂದದಲ್ಲಿ ಮಳೆಯ ಅಬ್ಬರ ಮುಂದುವರಿತು. ಭಾರಿ ಮಳೆಯಿಂದಾಗಿ ರಸ್ತೆಗೆ ಮಳೆ ನೀರು ನುಗ್ಗಿದೆ. ಹುಬ್ಬಳ್ಳಿ ಸೊಲ್ಲಾಪುರ ಹೆದ್ದಾರಿಗೆ ನೀರು ನುಗ್ಗಿರುವಂಥ ಪರಿಣಾಮದಿಂದಾಗಿ ಈ ನವಲಗುಂದ ಪಟ್ಟಣದ ಶೆಟ್ಟರ್ ಕೆರೆ ಇದೆಯಲ್ಲ ಸಂಪೂರ್ಣವಾಗಿ ಜಲಾವೃತ ಆಗಿದೆ. ಏಕಾಏಕಿ ನೀರು ನುಗ್ಗಿ ರಸ್ತೆಯ ಸಂಚಾರ ಕೂಡ ಬಂದಾಯಿತು. JCB ಮೂಲಕ ನೀರನ್ನು ತೆರವು ಮಾಡುವಂಥ ಕಾರ್ಯಾಚರಣೆ ಕೂಡ ಆಯಿತು. ಅಪಾರ ಪ್ರಮಾಣದಲ್ಲಿ ಮಳೆ ನೀರು ಬರ್ತಾ ಇರುವಂಥ ಹಿನ್ನೆಲೆಯಲ್ಲಿ ಈ ರೀತಿಯ ಸಮಸ್ಯೆ ಆಗ್ತಾ ಇದೆ. ನೀರನ್ನು ಹೊರಹಾಕೋದಕ್ಕೆ ಪುರಸಭೆಯವರು ಹರಸಾಹಸ ಪಟ್ಟಿದ್ದಾರೆ. ನೋಡಿ ಯಾವ ರೀತಿಯಾಗಿ ಮಳೆ ಆಗಿದೆ ಧಾರವಾಡದಲ್ಲಿ ಅಂತ. ರಸ್ತೆಯ ಮೇಲೆ ಯಾವ ರೀತಿಯಾಗಿ ನೀರು ನಿಂತಿದೆ ಅಂತ ರಸ್ತೆಯ ಕೆರೆನ ಒಂದು ಗೊತ್ತಾಗ್ತಾ ಇದೆ. ಮನೆಯೊಳಗೆ ನೀರು ನುಗ್ತಾ ಇದೆ. ಇಡೀ ರಾತ್ರಿ ಜಾಗರಣೆ ಮಾಡುವಂಥ ಪರಿಸ್ಥಿತಿ. ಅದನ್ನು JCB ಮುಖಾಂತರ ನೀರನ್ನು ಸರಾಗವಾಗಿ ಬಿಡುವಂಥ ಕೆಲಸ ಕೂಡ ಆಗಿದೆ. ಇಟಾಚಿಯನ್ನು ಬಳಸಿಕೊಂಡು ಆ ನೀರನ್ನು ತೆರವು ಮಾಡುವಂಥ ಕೆಲಸ ನಡೀತಾ ಇದೆ. ಮನೆಯೊಳಗೆ ನೀರು ನುಗ್ಗಿದೆ. ಇನ್ನು ವಿದ್ಯುತ್ ಇಲ್ಲ, ಸಂಪರ್ಕ ಕಡಿತ, ದೊಡ್ಡ ದೊಡ್ಡ ಗಾತ್ರದ ಮರಗಳು ಬೀಳ್ತಾ ಇವೆ. ಸೊ ಈ ರೀತಿಯ ಸಮಸ್ಯೆ ಆಗ್ತಾ ಇದೆ ಮಳೆಯಿಂದಾಗಿ. ಸತತ ಮಳೆಯಿಂದ ಮನೆಗಳಿಗೆ ನೀರು ನುಗ್ತಾ ಇದೆ. ಸೊ ಮನೆಗೆ ನೀರು ನುಗ್ಗಿದ ಹಿನ್ನೆಲೆಯಲ್ಲಿ ಜನಜೀವನ ಅಸ್ತವ್ಯಸ್ತವಾಗಿದೆ. ನವಲಗುಂದ ತಾಲೂಕಿನ ಜನರಿಗೆ ಈ ರೀತಿಯ ಜಲಗಂಡಾಂತರ ಇರುವಂಥದ್ದು. ನೀರು ಹೊರ ಹಾಕೋದಕ್ಕೆ ಜನರು ಹರಸಾಹಸ ಪಡ್ತಾ ಇದ್ದಾರೆ. ಈ ರಾತ್ರಿ ಜಾಗರಣೆ ಮಾಡಬೇಕು, ಬೆಳಗ್ಗೆ ಎದ್ದ ತಕ್ಷಣ ಆ ನೀರನ್ನು ಹೊರ ಹಾಕಬೇಕು. ಈ ರೀತಿಯ ಪರಿಸ್ಥಿತಿ. ಏಕಾಏಕಿ ಸುರಿದಿರುವಂಥ ಮಳೆಯಿಂದಾಗಿ ಜನರು ನಲುಗಿ ಹೋಗಿದ್ದಾರೆ. ಸುಮಾರು 1 ಗಂಟೆಗಳ ಕಾಲ ಸುರಿದಿರುವಂಥ ಮಳೆಯಿಂದಾಗಿ ಈ ರೀತಿಯ ಅವಾಂತರಗಳು, ಸಮಸ್ಯೆಗಳು ಎದುರಾಗಿವೆ. ಸೊ ನವಲಗುಂದ ತಾಲೂಕಿನ ಯಮನೂರ ಗ್ರಾಮ ಇದೆಯಲ್ಲ, ಅದು ಕೂಡ ಜಲಾವೃತ ಆಗಿದೆ. ಇದು ಆರಂಭ ಅಷ್ಟೇ, ಮುಂಗಾರು ಮಳೆ ಎಂಟ್ರಿ ಈಗ. ಬಟ್ ಆರಂಭದಲ್ಲೇ ಈ ರೀತಿಯ ಸಮಸ್ಯೆಗಳು ಕಾಣ್ತಾ ಇದೆ. ಸೊ ಇನ್ನು 2-3 ತಿಂಗಳ ಮಳೆ ಇರೋದ್ರಿಂದಾಗಿ ಸಾಕಷ್ಟು ಸಮಸ್ಯೆ ಎದುರಾಗುವಂಥ ಸಾಧ್ಯತೆ ಇದೆ. ಹರಿಯುವ ನೀರು ನೀರಲ್ಲ, ಮಳೆಯ ನೀರು ಆಗುವುದು. ಅಲ್ಲಿಂದ ಬಂದಿ ನೋಡ್ರಿ, ನೀರು ಶುರು ಹತ್ತು ಮಳೆ ಬರತ್ತಿದೆ. ಹರಿಯುವ ನೀರು ನೀರಲ್ಲ, ಮಳೆಯ ನೀರು